ಎಲ್ಲ ಅನಿಮೆ ಫ್ಯಾನ್ಸ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್ಗೆ. ನಾನಿವತ್ತು ಒನ್ ಪಂಚ್ ಮ್ಯಾನ್ ಸೀಸನ್ 1 ಬಗ್ಗೆ ಮಾತಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕೇವಲ ಸೀಸನ್ 1 ಬಗ್ಗೆ ಮಾತಾಡ್ತಿರೋದು. ಸೀಸನ್ 2 ಮತ್ತು 3ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಮತ್ತು ಸೀಸನ್ 3 ಎಪಿಸೋಡ್ 1ಗೆ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಈ ಅನಿಮೆ 2015 ರಿಲೀಸ್ ಆಗಿದ್ದು ಮತ್ತು ಇದರಲ್ಲಿ 12 ಎಪಿಸೋಡ್ಸ್ ಇದೆ. ಈ ಅನಿಮೆ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ನಾವು ಎಪಿಸೋಡ್ 1 ಓಪನಿಂಗಲ್ಲಿ ನೋಡ್ತೀವಿ, ಒಂದು ಸಿಟಿಗೆ ಒಂದು ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಹತ್ರ ನೋಡಿದಾಗ ಒಂದು ಮಾನ್ಸ್ಟರ್ ಎಲ್ಲರನ್ನೂ ಸಾಯಿಸ್ತಿದೆ. ಮತ್ತು ಸುಮಾರು ಹೀರೋಸ್ ಕೂಡ ಅದನ್ನು ತಡೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಎಲ್ಲರೂ ಫೇಲ್ ಆಗಿದ್ದಾರೆ. ಮತ್ತು ಹೀರೋಸ್ ಅಸೋಸಿಯೇಷನಿಂದ ಬೇರೆ ಹೀರೋಸ್ನ ಅಲ್ಲಿ ಕಳ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅವರು. ಇಲ್ಲಿ ನೋಡ್ತೀವಿ ನಾವು ಆ ಮಾನ್ಸ್ಟರ್ ಯಾವುದೋ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾ ಇರುತ್ತೆ. ಅವಾಗ ಸಡನ್ ಆಗಿ ನಮ್ಮ ಹೀರೋ ಎಂಟ್ರಿ ತೊಗೊಂಡು ಆ ಹುಡುಗಿನ ಸೇವ್ ಮಾಡ್ತಾನೆ. ಮತ್ತು ನಮ್ಮ ಹೀರೋ ಹೇಳ್ತಾನೆ, ನಾನು ಹೀರೋ ಆಗಿರೋದು ಬರೀ ಫನ್ನಿಗೋಸ್ಕರ. ಅವಾಗ ಆ ಮಾತು ಕೇಳ್ಬಿಟ್ಟು ಮಾನ್ಸ್ಟರ್ ತುಂಬ ಸಿಟ್ಟು ಬರುತ್ತೆ. ಆ ಮಾನ್ಸ್ಟರ್ ಹೇಳ್ತಾನೆ, ನಾನೊಂದು ಪೊಲ್ಯೂಷನಿಂದ ಹುಟ್ಟಿರೋದು, ಹ್ಯೂಮನ್ಸ್ ಅರ್ಥ ಮೇಲೆ ಒಂದು ಬ್ಯಾಕ್ಟೀರಿಯಾ ಇದ್ದಂಗೆ, ಅರ್ಥನ ಹ್ಯೂಮನ್ಸೇ ಆ್ಯಡ್ ಮಾಡ್ತಿರೋದು, ಹಂಗಾಗಿ ನಾನೆಲ್ಲ ಹ್ಯೂಮನ್ಸ್ನ ಸಾಯಿಸಕ್ಕೆ ಬಂದೀನಿ ಅಂತ ಆ ಮಾನ್ಸ್ಟರ್ ಹೇಳ್ತಾನೆ. ಆ ಮಾನ್ಸ್ಟರ್ ಫುಲ್ ಸಿಟ್ಟಲ್ಲಿ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ನಮ್ಮ ಹೀರೋ ಒಂದೇ ಪಂಚಲ್ಲಿ ಮಾನ್ಸ್ಟರನ್ನು ಮುಗಿಸ್ಬಿಡ್ತಾನೆ. ನಮ್ಮ ಹೀರೋಗೆ ತುಂಬಾ ದುಃಖ ಆಗೋಗುತ್ತೆ, ಯಾಕಂದರೆ ಇವನು ಕೇವಲ ಒಂದೇ ಪಂಚಲ್ಲಿ ಸತ್ತೋಗ್ಬಿಟ್ಟ ಅಂತ. ಅದಕ್ಕಾಗಿ ಅವನ್ನ ಒನ್ ಪಂಚ್ ಮ್ಯಾನ್ ಅಂತ ಕರೀತಾರೆ. ಇಲ್ಲಿ ನೋಡ್ತೀವಿ ನಾವು ಸೈತಾಮ ಒಂದು ಕಡೆಯಿಂದ ನಡ್ಕೊಬರ್ತಾ ಇರ್ತಾನೆ. ಅವನ ಮುಂದೆ ಒಂದು ಕ್ರ್ಯಾಬ್ ಮಾನ್ಸ್ಟರ್ ಕಾಣಿಸುತ್ತೆ. ಆ ಕ್ರ್ಯಾಬ್ ಮಾನ್ಸ್ಟರ್ ಹೇಳ್ತಾನೆ, ನೀನು ಯಾಕೆ ಎದ್ರುಕೊಂಡು ಓಡೋಯ್ತಿಲ್ಲ, ಓಡೋಗು. ಇವಾಗ ನಮ್ಮ ಸೈತಾಮ ಹೇಳ್ತಾನೆ, ನಾನೊಬ್ಬ ಅನ್ಎಂಪ್ಲಾಯ್ಡ್, ಈಗ ಜಸ್ಟ್ ಒಂದು ಇಂಟರ್ವ್ಯೂ ಮುಗಿಸ್ಕೊಂಡ್ಬಂದಿದ್ದೀನಿ, ಒಂದು ಇಂಟರ್ವ್ಯೂ ಕೊಡೋಕೆ ಹೋಗ್ಬೇಕು ನಾನೀಗ, ನೀನು ಏನೇ ಮಾಡಿದ್ರು ನಾನು ಅದ್ರ ಬಗ್ಗೆ ಕೇರ್ ಮಾಡಲ್ಲ ಅಂತ ಹೇಳ್ತಿರ್ತಾನೆ. ಇದನ್ನು ಕೇಳ್ಬಿಟ್ಟು ಆ ಕ್ರ್ಯಾಬ್ ಮಾನ್ಸ್ಟರ್ಗೆ ಅವನೇನೇನು ಬೈತಾನೆ, ಅವ್ನು ಕೂಡ ಒಬ್ಬ ಹ್ಯೂಮನ್ ಆಗಿದ್ದಾಗ ಇದೇ ಥರ ಇದ್ದ. ಹಂಗಾಗಿ ಅವನು ಹೇಳ್ತಾನೆ, ನಿನ್ನ ಬಿಟ್ಟು ಕಳಿಸ್ತಾ ಇದ್ದೀನಿ, ನೀನು ಹೋಗು. ಆದರೆ ನಾನು ಒಬ್ಬ ಹುಡುಗನ ಹುಡುಕ್ತಿದ್ದೀನಿ, ಅವನ ಚಿನ್ನ ಒಂದು ಸ್ವಲ್ಪ ದಪ್ಪ ಆಗಿದೆ, ಇವತ್ತು ಅವನು ಬಿಡೋದಿಲ್ಲ ಅಂತ ಆ ಕ್ರೈಮ್ ಮಾನ್ಸ್ಟರ್ ಮುಂದೆ ಹೋಗ್ತಾನೆ. ಅವಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಪಾರ್ಕಲ್ಲಿ ಅದೇ ಹುಡುಗ ಸಿಗ್ತಾನೆ ಅವನಿಗೆ. ಅವಾಗ ಚಿಕ್ಕ ಹುಡುಗ ಹೇಳ್ತಾನೆ, ಇನ್ನೇನು ಮಾಡಿದ್ಯಾ, ಆ ಕ್ರ್ಯಾಬ್ ಮಾನ್ಸ್ಟರ್ ನೀನು ಹುಡುಕ್ತಿದ್ದಾನೆ ಅಂತ. ಆ ಚಿಕ್ಕ ಹುಡುಗ ಕ್ರ್ಯಾಬ್ ಮಾನ್ಸ್ಟರ್ ಮಲಗಿದ್ದಾಗ ಅವನ ಮೇಲೆ ಡ್ರಾಯಿಂಗ್ಸ್ ಎಲ್ಲ ಗೀಚಿರ್ಬೋದು, ಹಂಗಾಗಿ ಅವನಿಗೆ ತುಂಬ ಸಿಟ್ಟು ಬಂದಿದೆ ಕ್ರ್ಯಾಬ್ ಮಾನ್ಸ್ಟರ್. ಅವನು ಈ ಹುಡುಗನ ಬಿಡೋದೇ ಇಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಒಂದ್ಸಲ ಅನ್ಕೊಂತಾನೆ, ನಾನೇ ಯಾಕಿದ್ರ ಬಗ್ಗೆ ಕೇರ್ ಮಾಡಬೇಕು, ಮುಂದೆ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಸಡನ್ ಆಗಿ ಆ ಚಿಕ್ಕ ಹುಡುಗ ಮೇಲೆ ಆ ಕ್ರ್ಯಾಬ್ ಮಾನ್ಸ್ಟರ್ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಇದನ್ನು ನಮ್ಮ ಮೇನ್ ಕ್ಯಾರೆಕ್ಟರ್ ತಡೀತಾನೆ. ತಡೆದ್ಬಿಟ್ಟು ಆ ಚಿಕ್ಕ ಹುಡುಗಂಗೆ ಹೇಳ್ತಾನೆ, ನೀನು ಇಲ್ಲಿಂದ ಓಡೋಗು, ನಿನ್ನ ಇನ್ನು ಬಿಡೋದಿಲ್ಲ. ಅವಾಗ ಚಿಕ್ಕ ಹುಡುಗ ಹೇಳ್ತಾನೆ, ನಾನು ಫುಟ್ಬಾಲಲ್ಲಿದೆ ಅಂತ. ಅವಾಗ ಕ್ರ್ಯಾಬ್ ಮಾನ್ಸ್ಟರ್ ಸಡನ್ ಆಗಿ ಫುಟ್ಬಾಲ್ ಮೇಲೆ ತುಣಿತಾನೆ. ಅವಾಗ ಫುಟ್ಬಾಲೆಲ್ಲ ಬ್ಲಾಸ್ಟ್ ಆಗೋಗುತ್ತೆ. ಅವಾಗ ಕ್ರ್ಯಾಬ್ ಮಾನ್ಸ್ಟರ್ ಹೇಳ್ತಾನೆ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನೀನು ಹೋಗು ಅಂತ ಹೇಳ್ಬಿಟ್ಟು ಒಂದು ಪಂಚ್ ಓಡ್ತಾನೆ. ಅವಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಹಾರ್ಕೊಂಡು ಹೋಗಿ ಬೇರೆ ಕಡೆ ಬೀಳ್ತಾನೆ. ಇನ್ನೇನು ಚಿಕ್ಕ ಹುಡುಗ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಬಂದು ಹೇಳ್ತಾನೆ, ನಿಲ್ಲಿಸು, ಇದನ್ನು ನೀನು ಮಾಡಬೇಡ ಅಂತ ಹೇಳ್ತಾನೆ. ಮತ್ತು ಹೇಳ್ತಾನೆ, ಅವ್ನಿಗೆ ಯಾವತ್ತೂ ಒಬ್ಬ ಬಿಸ್ನೆಸ್ ಎಂಪ್ಲಾಯ್ ಆಗೋಕ್ಕೆ ಇಷ್ಟನೇ ಇರಲಿಲ್ಲ, ಅವ್ನಿಗೆ ಯಾವತ್ತೂ 9 to 5 ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅವ್ನು ಚಿಕ್ಕ ವಯಸ್ಸಿಂದ ಒಬ್ಬ ಸೂಪರ್ ಹೀರೋ ಆಗೋಕ್ಕೆ ಇಷ್ಟಪಡ್ತಾನೆ. ಆ ಸೂಪರ್ ಹೀರೋ ಯಾವ ಥರ ಅಂದರೆ ಒಂದು ಪಂಚಲ್ಲೇ ನಿಮ್ಮಂಥ ವಿಲನ್ಸ್ನ ಹೊಡಿಯೋ ಸೂಪರ್ ಹೀರೋ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ಒಂದು ಡ್ರೀಮ್ ಇದೆ ಅವನಿಗೆ. ಇದನ್ನು ಕೇಳ್ಬಿಟ್ಟು ಕ್ರೈಮ್ ಮಾನ್ಸ್ಟರ್ ನಗಾಡ್ಬಿಟ್ಟು, ಸೂಪರ್ ಹೀರೋ ನನ್ನ ಜೊತೆ ಫೈಟ್ ಮಾಡ್ಬಾ ಅಂತ ಹೇಳ್ತಾನೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ತುಂಬಾ ಹೊಡ್ಸ್ಕೊತಾ ಇರ್ತಾನೆ. ಅವಾಗ ಸಡನ್ ಆಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದು ಟೈ ಯೂಸ್ ಮಾಡಿಕೊಂಡು ಆ ಟೈನ ಒಂದು ಕಣ್ಣಿಗೆ ಸುತ್ತಬಿಟ್ಟು ಒಂದೇ ಸಲ ಎಳಿತಾನೆ. ಟೈಮ್ ನಮ್ಮ ಮೇನ್ ಕ್ಯಾರೆಕ್ಟರ್ ಸೈತಾಮದ ಕಣ್ಣಲ್ಲಿ ಒಂದು ಖುಷಿ ನೋಡ್ತೀವಿ, ಒಂದು ಜಾಯ್ ನೋಡ್ತೀವಿ. ಮತ್ತು ಇದು ನೆನೆಸ್ಕೊತಿದ್ದಾನೆ, ಇದೆಲ್ಲ ಆಗ್ಬಿಟ್ಟು 3 ವರ್ಷ ಆಗಿದೆ ಅಂತ. ನಮ್ಮ ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಅವನು ಎಷ್ಟು ಟ್ರೈನಿಂಗ್ ಮಾಡಿದ್ದಾನೆ ಅಂದರೆ ಅವ್ನು ಕೂಲೆಲ್ಲ ಉದ್ರೋಗ್ಬಿಟ್ಟಿದ್ದ ಟ್ರೈನಿಂಗ್ ಮಾಡಿ. ಅಂದರೆ ಅವನು ಡೈಲಿ ಎವ್ರಿ ಡೇ 100 ಪುಷಪ್ಸ್, 100 ಸಿಟಪ್ಸ್, 100 ಸ್ಕ್ವಾಟ್ಸ್ ಮತ್ತು 10 ಕಿಲೋಮೀಟರ್ ರನ್ ಎವ್ರಿ ಸಿಂಗಲ್ ಡೇ. ಸತತವಾಗಿ 2 ವರ್ಷ ಅದನ್ನು ಮಾಡ್ತಾನೆ. ಮತ್ತು ನಿಧಾನಕ್ಕೆ ಅವ್ನು ಕೂದಲೆಲ್ಲ ಉದ್ರೋಕ್ಕೆ ಶುರು ಆಗೋಯ್ತು. ಈಗ ಸಂಪೂರ್ಣವಾಗಿ ಅವನಿಗೆ ಒಂದು ಚೂರು ಕೂದಲಿಲ್ಲ ತಲೆ ಮೇಲೆ. ಅವ್ನು ಈಗಲೂ ಹುಡುಕ್ತಿರೋದು ಒಂದು ವರ್ದಿ ಅಪೋನೆಂಟ್ನ. ಎಲ್ಲ ಅಪೋನೆಂಟ್ನು ಇವನು ಒಂದು ಪಂಚಲ್ಲೇ ಸಾಯಿಸ್ತಿದ್ದಾನೆ. ಹಂಗಾಗಿ ಅವನು ಯಾವ್ದಾರ ಒಂದು ಎನಿಮಿನ ಹುಡುಕ್ತಿದ್ದಾನೆ. ಅವನ 2 ಪಂಚ್ ಅಥವಾ 3 ಪಂಚ್ ತಗೊಳ್ಳೋ ಎನಿಮಿನ. ಈಗಲೂ ಆ ಎನಿಮಿ ಸಿಕ್ಕಿಲ್ಲ 2 ವರ್ಷ ನಂತರ. ಅವನು ಟ್ರೈನಿಂಗ್ ತೊಗೊಂಡು ಅವನು ಹ್ಯೂಮನ್ ಲಿಮಿಟ್ನ ಪುಷ್ ಮಾಡಿದ್ದಾನೆ. ಅವನಿಗೆ ಏನಾದ್ರು ವರ್ದಿ ಅಪೋನೆಂಟ್ ಸಿಗ್ತಾನ, ಅವ್ನಿಗೆ ಏನಾದರೂ ಒಂದು ಪಂಚ್, ಅವನ ಏನಕ್ಕೆ ಒಂದು ಪಂಚ್ ಮ್ಯಾನ್ ಅಂತ ಕರೀತಾರೆ. ಮತ್ತು ಏನಾದರೂ ಅವನಿಗೆ ಒಂದು ವರ್ದಿ ಅಪೋನೆಂಟ್ ಸಿಗ್ತಾನ, ಅದನ್ನು ತಿಳ್ಕೊಳ್ಳೋಕೆ ನೀವು ನೋಡಬೇಕು ಒನ್ ಪಂಚ್ ಮ್ಯಾನ್ ಸೀಸನ್ 1. ಈ ಅನಿಮೇಷನ್ ಬಗ್ಗೆ ಮಾತಾಡಿದ್ರೆ ಇದನ್ನು ಮ್ಯಾಡ್ ಹೌಸ್ ಕೊಟ್ಟಿರೋದು. ಮತ್ತು ಆ್ಯನಿಮೇಷನ್ ತುಂಬಾ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಆಕ್ಷನ್ ಕಾಮಿಡಿ ಅನಿಮೆ ಅನ್ಬೋದು ಇದನ್ನು. ಈ ಅನಿಮೆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡಿದರೆ ಮೊದಲಿದಾಗಿ ಸೈತಾಮ ಬಗ್ಗೆ ಮಾತಾಡಬೇಕು. ಇವನೇ ಒನ್ ಪಂಚ್ ಮ್ಯಾನ್ ಅಂತ ಕರೆಯೋದು. ಇವನೊಬ್ಬ ಸೂಪರ್ ಹೀರೋ ಆಗಿದ್ದಾನೆ ಜಸ್ಟ್ ಫಾರ್ ಫನ್. ಇವನೊಬ್ಬ ಸೂಪರ್ ಹೀರೋ ಆಗಿದ್ರು ಫೇಮಸ್ ಆಗಿಲ್ಲ, ಒಂದು ನಾರ್ಮಲ್ ಲೈಫ್ ಸ್ಟೈಲೇ ಇವನು ಜೀವಿಸ್ತಿದ್ದಾನೆ. ಅದಕ್ಕಾಗಿ ಇವನು ಕೂಡ ಸೂಪರ್ ಮಾರ್ಕೆಟ್ ಸೇಲ್ಗೆಲ್ಲ ಹೋಗ್ತಾ ಇರ್ತಾನೆ. ಇವನಿಗೆ ಸಿಗಬೇಕಾಗಿರೋ ಫೇಮ್ ಇವನಿಗೆ ಸಿಕ್ಕಿಲ್ಲ ಈಗಲೂ. ಕೆಲವೊಬ್ರಿಗೆ ಇವನ ನಿಜವಾದ ಪವರ್ ಗೊತ್ತಾಗುತ್ತೆ. ಮತ್ತು ನಿಜವಾದ ಪವರ್ ಎಲ್ಲ ಗೊತ್ತಾದವ್ರು ಇವನ್ನ ತುಂಬ ಅಡ್ಮೈರ್ ಕೂಡ ಮಾಡ್ತಾರೆ. ಮತ್ತು ವುಮೆನ್ ರೈಡರ್ ಬಗ್ಗೆ ಮಾತಾಡಲೇಬೇಕು. ಈ ಅನಿಮೆಯಲ್ಲಿ ಸೂಪರ್ ಹೀರೋ ಅಸೋಸಿಯೇಷನ್ ಅಂತ ಇದೆ. ಈ ವರ್ಲ್ಡಲ್ಲಿ ತುಂಬ ಮಾನ್ಸ್ಟರ್ ಹ್ಯೂಮನ್ ವರ್ಲ್ಡ್ ಮೇಲೆ ಅಟ್ಯಾಕ್ ಮಾಡ್ತವೆ. ಅದನ್ನು ತಡೆಯೋಕ್ಕೆ ಸೂಪರ್ ಹೀರೋ ಅಸೋಸಿಯೇಷನ್ ಇದೆ. ಅದರಲ್ಲಿ ಕೂಡ ರ್ಯಾಂಕಿಂಗ್ ಇದೆ, A ರ್ಯಾಂಕ್, B ರ್ಯಾಂಕ್, C ರ್ಯಾಂಕ್ ಮತ್ತು ಟಾಪ್ ರ್ಯಾಂಕ್ S ರ್ಯಾಂಕ್. ಅದರಲ್ಲಿ ಒಬ್ಬ ವುಮೆನ್ ರೈಡರ್ ಅಂತ ಇರ್ತಾನೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಮಾಡಿದ ಕೆಲಸನೆಲ್ಲ ಅವನು ಕ್ರೆಡಿಟ್ಸ್ ತೊಗೊಳ್ತಿದ್ದಾನೆ. ಹಾಗಾಗಿ ಅವನು ಉದ್ದೇಶದಿಂದ ಕ್ರೆಡಿಟ್ಸ್ ತೊಗೊತಿಲ್ಲ, ಆದರೂ ಅವನು ಜನ ಇದನ್ನು ಅವನೇ ಮಾಡಿದ್ದಂತ ಇವನಿಗೆ ಕ್ರೆಡಿಟ್ಸ್ ಕೊಡ್ತಿದ್ದಾರೆ. ಆದರೆ ಒಂದು ದಿವಸ ಇವನು ಮಾಡಿದ ಕೆಲಸ ನೋಡಿ ನಮ್ಮ ಸೈತಾಮಗೂ ತುಂಬ ಇಷ್ಟ ಆಗುತ್ತೆ. ಯೂಶ್ವಲಿ ಸೂಪರ್ ಹೀರೋಗೆ ಫ್ಯಾನ್ ಲೆಟರ್ಸ್ ತುಂಬಾ ಬರುತ್ತೆ, ಆದರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಸೈತಾಮಗೆ ಒಂದು ಕೂಡ ಫ್ಯಾನ್ ಲೆಟ್ರ್ ಬಂದಿರಲ್ಲ. ಆದರೆ ಫಸ್ಟ್ ಟೈಮ್ ಒಬ್ಬ ಫ್ಯಾನ್ ಲೆಟ್ರ್ ಬರುತ್ತೆ, ಅದು ವುಮೆನ್ ರೈಡರ್ ಕಡೆಯಿಂದ. ತುಂಬಾ ಕ್ಯಾರೆಕ್ಟರ್ಸ್ ಇದ್ದಾರೆ ಆನಿಮೆಯಲ್ಲಿ.
ತುಂಬ ಹೀರೋಸ್ ಇದ್ದಾರೆ, ವಿಲನ್ಸ್ ಇದ್ದಾರೆ. ಮತ್ತು ಈ ಆ್ಯನಿಮೆ ಎಂಡಿಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಸೀಸನ್ 1 ಎಂಡಿಂಗಲ್ಲಿ ನೋಡ್ತೀವಿ ನಾವು ನಮ್ಮ ಮೇನ್ ಕ್ಯಾರೆಕ್ಟ್ರಿಗೆ ಒಬ್ಬ ವರ್ದಿ ಅಪೋನೆಂಟ್ ಸಿಗ್ತಾನೆ. ಅವನು ನಮ್ಮ ಮೇನ್ ಕ್ಯಾರೆಕ್ಟರ್ 2 ಪಂಚ್ನ ತೊಡ್ಕೊಳ್ತಾನೆ. ಮೇನ್ ಕ್ಯಾರೆಕ್ಟರ್ಗೆ ಸೋಲ್ಸೋಕ್ಕಾಗುತ್ತಾ ಅಥವಾ ನಮ್ಮ ಮೇನ್ ಕ್ಯಾರೆಕ್ಟರ್ ಅವನೇ ಸೋಲ್ಸ್ತಾನ? ಆ ಲಾಸ್ಟ್ ಫೈಟ್ ಯಾರು ಗೆಲ್ತಾರೆ ಅನ್ನೋದನ್ನ ಸೀಸನ್ 1 ಎಂಡಿಂಗ್ ನೋಡಬೇಕಾಗುತ್ತೆ. ನೀವೇನಾದರೂ ಈ ಆ್ಯನಿಮೆ ಮುಂಚೆ ನೋಡಿದರೆ ನಿಮಗೆ ಅಷ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸ್ಪಾಯ್ಲರ್ ಅಲರ್ಟ್. ಕ್ವಶನ್ ನಂಬರ್ 1, ನಮ್ಮ ಮೇನ್ ಕ್ಯಾರೆಕ್ಟರ್ನ ಮಾಸ್ಟರ್ ಅಂತ ಒಪ್ಕೊಂಡಿದ್ದು ಯಾರು ಮತ್ತು ಅವನ ರ್ಯಾಂಕ್ ಯಾವುದು? ಮತ್ತು 2ನೇ ಪ್ರಶ್ನೆ, ಸೀಸನ್ 1 ಎಂಡಿಂಗಲ್ಲಿ ನೋಡಿದ ಏಲಿಯನ್ ಯಾರು ಮತ್ತು ಅವನು ಯಾವ ದಿಕ್ಕಿಂದ ಬಂದಿದ್ದಾನೆ ಮತ್ತು ಅವನ ಉದ್ದೇಶ ಏನಾಗಿತ್ತು? ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.